ಕೋವಿಡ್ ಗಿಂತಲೂ 20 ಪಟ್ಟು ಡೇಂಜರ್ ಈ ವೈರಸ್. ಈ ಹೊಸ ವೈರಸ್ ಮನುಷ್ಯನನ್ನ ಹೇಗೆ ಕಾಡುತ್ತೆ ಗೊತ್ತಾ? ದೇಶದಾದ್ಯಂತ ಕೊರೋನಾ ವೈರಸ್ ಹಾವಳಿಯನ್ನ ಇಟ್ಟಿತ್ತು. ಈಗ ಮತ್ತೊಂದು ವೈರಸ್ ಈ ಪಟ್ಟಿಗೆ ಸೇರ್ತಾ ಇದೆ. ಈ ವೈರಸ್ ಕೋವಿಡ್ ವೈರಸ್ಗಿಂತ ಹೆಚ್ಚಿನ ಪಟ್ಟಿನಲ್ಲಿ ಹಾನಿಯನ್ನ ಮಾಡುತ್ತೆ ಅಂತ ವಿಶ್ವಸಂಸ್ಥೆ ಮಾಹಿತಿಯನ್ನ ನೀಡಿದೆ. ಹಾಗಾದ್ರೆ ನಿಜಕ್ಕೂ ಆ ವೈರಸ್ ಯಾವುದು, ಅದು ಮನುಷ್ಯನಿಗೆ ಯಾವೆಲ್ಲ ಕಷ್ಟವನ್ನ ಕೊಡುತ್ತೆ, ನಿಜಕ್ಕೂ ಕೋವಿಡ್ಗಿಂತ 2 ಪಟ್ಟು ಹೆಚ್ಚಿಗೆ ಇರುತ್ತಾ ಈ ವೈರಸ್ ನ ಕಾಟ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಹೊಸ ಸಾಂಕ್ರಾಮಿಕ ರೋಗಕ್ಕೆ ಇಡೀ ವಿಶ್ವ ಸಜ್ಜಾಗಬೇಕಿದೆ ಅಂತ ವಿಶ್ವಸಂಸ್ಥೆ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಕರೆಯನ್ನ ನೀಡಿದೆ. ಈ ಸಾಂಕ್ರಾಮಿಕಕ್ಕೆ ಡಿಸೀಸ್ ಎಕ್ಸ್ ಅಂತ ಹೆಸರಿಡಲಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಈ ಹೆಸರನ್ನ ಇಟ್ಟಿದೆ. ಈ ರೋಗದ ವಿರುದ್ಧ ಹೋರಾಡಲು ಜಾಗತಿಕ ಮಟ್ಟದಲ್ಲಿ ತುರ್ತಾಗಿ ಸಿದ್ಧತಾ ಕಾರ್ಯವನ್ನ ಕೈಗೊಳ್ಳುವ ಅವಶ್ಯಕತೆ ಇದೆ ಅಂತ ಹೇಳಲಾಗ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಧಾನ ನಿರ್ದೇಶಕರು ಆಗಿರುವಂತಹ ಟೆಡ್ರೋಸ್ ಗೆಬ್ರಿಯೋಸಿಸ್ ವಿಶ್ವದ ಎಲ್ಲಾ ರಾಷ್ಟ್ರಗಳು ಈ ಸಂಬಂಧ ಸಾಂಕ್ರಾಮಿಕ ಒಪ್ಪಂದ ಒಂದಕ್ಕೆ ಸಹಿ ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳಿದ್ದಾರೆ. ಈ ಹೊಸ ಸಾಂಕ್ರಾಮಿಕವು ಕೋವಿಡ್ಗಿಂತಲೂ 20 ಪಟ್ಟು ಹೆಚ್ಚು ಮಾರಣಾಂತಿಕ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಅಂದಾಜಿಸುವುದಾಗಿ ಅಮೆರಿಕದ ಫ್ರಾನ್ಸ್ ನ್ಯೂಸ್ ವರದಿಯನ್ನ ಮಾಡಿದೆ. ಇನ್ನು ದಾಮೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡಿರುವ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಧಾನ ನಿರ್ದೇಶಕರು ಆಗಿರುವಂತಹ ಟೆಡ್ರೋಸ್ ಅವರು ಇಡೀ ವಿಶ್ವಕ್ಕೆ ಸಮಾನ ಶತ್ರುವಾಗಿರುವಂತಹ ಈ ಹೊಸ ವೈರಸ್ ಅಂದ್ರೆ ಈ ಹೊಸ ಸಾಂಕ್ರಾಮಿಕ ರೋಗದ ವಿರುದ್ಧ ಒಟ್ಟಾಗಿ ಹೋರಾಟ ಮಾಡಲು ಎಲ್ಲಾ ಸರ್ಕಾರಗಳು ಅಂದ್ರೆ ಎಲ್ಲಾ ದೇಶದ ಸರ್ಕಾರಗಳು ಅಥವಾ ಎಲ್ಲಾ ದೇಶಗಳು ಒಪ್ಪಂದವನ್ನ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಕೋವಿಡ್ ವೇಳೆ ನಾವು ನಿರ್ವಹಣಾ ವೈಫಲ್ಯದಿಂದ ನಮ್ಮವರನ್ನ ಕಳೆದುಕೊಂಡಿದ್ದೇವೆ. ನಾವು ಅವರನ್ನ ಉಳಿಸಿಕೊಳ್ಳಬಹುದಿತ್ತು, ಆದರೆ ಆಸ್ಪತ್ರೆಯಲ್ಲಿ ಸ್ಥಳಾವಕಾಶ ಇರಲಿಲ್ಲ, ಆಮ್ಲಜನಕದ ಕೊರತೆ ಉಂಟಾಗಿತ್ತು. ಅಂದ್ರೆ ಕೆಲವೆಡೆ ಆಮ್ಲಜನಕದ ಕೊರತೆ ಉಂಟಾಗಿತ್ತು. ಮುಂದಿನ ದಿನಗಳಲ್ಲಿ ಈ ರೀತಿಯ ತುರ್ತು ಪರಿಸ್ಥಿತಿ ಎದುರಾದಾಗ ಯಾವ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು ಅಂತ ಹೇಳಿ ಇವರು ಹೇಳಿದ್ದಾರೆ. ಹಾಗಾದ್ರೆ ಏನಿದು ಡಿಸೀಸ್ ಎಕ್ಸ್, ನಿಜಕ್ಕೂ ಇದು ಮಾರಣಾಂತಿಕ ಕಾಯಿಲೆನ ಅಥವಾ ಮಾರಣಾಂತಿಕ ವೈರಸ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಡಿಸೀಸ್ ಎಕ್ಸ್ ಅನ್ನೋದು ಯಾವುದೇ ನಿರ್ದಿಷ್ಟ ರೋಗದ ಹೆಸರಲ್ಲ, ಆದ್ರೆ ಇದು ಸಂಭಾವ್ಯ ವೈರಸ್ ಒಂದರ ಸೋಂಕಿನ ಕುರಿತಾಗಿ ಇಟ್ಟಿರುವಂತಹ ಒಂದು ಹೆಸರು. ಕೋವಿಡ್ ಮಾದರಿಯ ಸೋಂಕು ಇದಾಗಿದ್ದು ಹೊಸ ರೀತಿಯ ವೈರಸ್ ಇರಬಹುದು ಅಂತ ಭಾವಿಸಲಾಗ್ತಾ ಇದೆ. ವೈರಸ್, ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಯಾವುದಾದ್ರೂ ಆಗಿರಬಹುದು. ಈ ಸೋಂಕಿಗೆ ಚಿಕಿತ್ಸೆ ಇಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ ಈಗಾಗಲೇ ಕೋವಿಡ್, ಎಬೋಲಾ, ಲಸ್ಸಾ ಜ್ವರ, ನಿಫಾ, ಝಿಕಾ ಸೇರಿದಂತೆ ಹಲವಾರು ಹೊಸ ಬಗೆಯ ರೋಗವನ್ನ ಗುರುತಿಸಿದೆ. ಇದೇ ಮಾದರಿಯ ಹೊಸ ರೋಗವೇ ಡಿಸೀಸ್ ಎಕ್ಸ್ ಅಂತ ಹೇಳಲಾಗ್ತಾ ಇದೆ. ಆರಂಭದಲ್ಲಿ ಎಲ್ಲಾ ಸೋಂಕುಗಳಿಗೂ ಹೆಚ್ಚಿನ ಜೀವಹಾನಿಗೆ ಕಾರಣವಾಗ್ತಾ ಇತ್ತು. ನಂತರ ದಿನಗಳಲ್ಲಿ ಸೋಂಕಿನ ಹಾವಳಿ ನಿಯಂತ್ರಣಕ್ಕೆ ಬಂದಿತ್ತು. ಡಿಸೀಸ್ ಎಕ್ಸ್ ಅನ್ನುವಂತಹ ಪದ ಬಳಕೆಯನ್ನ ವಿಶ್ವ ಆರೋಗ್ಯ ಸಂಸ್ಥೆ 2018ರಿಂದಲೂ ಅನುಸರಿಸ್ತಾ ಇದೆ. ಯಾವುದೇ ಒಂದು ಹೊಸ ಸೋಂಕು ಉದ್ಭವ ಆದಾಗ ಅದಕ್ಕೆ ಡಿಸೀಸ್ ಎಕ್ಸ್ ಅಂತ ಕರೆಯೋದು ರೂಢಿಯಲ್ಲಿದೆ. ಬಳಿಕ ಆ ಸಾಂಕ್ರಾಮಿಕ ತೀವ್ರತೆ ಹಾಗೂ ಗುಣಲಕ್ಷಣಗಳ ಆಧಾರದ ಮೇಲೆ ಹೆಸರನ್ನ ಇಡಲಾಗ್ತಾ ಇದೆ. ನವೆಂಬರ್ 2022ರಲ್ಲಿ ಡಿಸೀಸ್ ಎಕ್ಸ್ ಕುರಿತಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಮೊದಲ ಬಾರಿ ಗಮನವನ್ನ ಸೆಳೆದಿತ್ತು. ಅದೊಂದು ಅಂತಾರಾಷ್ಟ್ರೀಯ ಮಟ್ಟದ ಸೋಂಕಾಗಿದ್ದು ವಿಶ್ವದಾದ್ಯಂತ ಹರಡುವ ಸಾಮರ್ಥ್ಯ ಇದಕ್ಕೆ ಇದೆ ಅಂತ ಹೇಳಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಕೊರೋನಾ ಆದ್ಮೇಲೆ ಈಗ ಮತ್ತೊಂದು ಡಿಸೀಸ್ ಎಕ್ಸ್ ಅಂತ ಶುರುವಾಗಿದೆ. ನಿಜಕ್ಕೂ ಇದು ಭಯಾನಕ ವೈರಸ್ ಅಂತಾನೆ ಹೇಳ್ಬಹುದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.